ಗೀತಾ ಮಹಾತ್ಮೆ. ವರಾಹ ಪುರಾಣದಲ್ಲಿ ಭೂದೇವಿಯು, ಹೇ ಪ್ರಭುವೇ, ಪ್ರಾರಬ್ಧ ಕರ್ಮವನ್ನು ಅನುಭವಿಸುತ್ತಿರುವ ನರನಿಗೆ ಅನನ್ಯವಾದ ಭಕ್ತಿಯು ಬರಬೇಕೆಂದರೆ ಏನು ಮಾಡಬೇಕು ಎಂದು ಕೇಳಿದಾಗ ವಿಷ್ಣುದೇವರು, ಮನುಷ್ಯರು ಪ್ರಾರಬ್ಧವನ್ನು ಅನುಭವಿಸುತ್ತಿದ್ದರೂ ಸಹ ಭಗವದ್ಗೀತೆಯನ್ನು ಸದಾ ಅಭ್ಯಾಸ ಮಾಡುತ್ತಿದ್ದರೆ ಲೋಕದಲ್ಲಿ ಸುಖವಾಗಿ ಇರುತ್ತಾರೆ. ಅವರಿಗೆ ಕರ್ಮದ ಬಂಧನ ಉಂಟಾಗುವುದಿಲ್ಲ. ಅವರೇ ಮೋಕ್ಷವನ್ನು ಪಡೆಯಬಲ್ಲರು ಎಂದು ಹೇಳುತ್ತಾರೆ. ಎಂತಹ ಅದ್ಭುತವಾದ ನುಡಿಗಳು! ನೋಡಲು ವಾಮನನಂತಿರುವ ಪುಟ್ಟ ಆಕಾರದ ಪುಸ್ತಕ ಭಗವದ್ಗೀತೆ. ಆದರೆ ತ್ರಿವಿಕ್ರಮನ ರೂಪದ ಪ್ರಯೋಜನಗಳನ್ನು ನೀಡುವ ಅದ್ಭುತ ಗ್ರಂಥ. ಸ್ವಯಂ ಭಗವಂತನ ನುಡಿಗಳೇ ತುಂಬಿರುವ ಈ ಪುಸ್ತಕವು ಶ್ರೀ ಸಾಮಾನ್ಯನ ಕೈಗೂ ಎಟುಕುವಂತೆ ಆಗಿರುವುದು ಮಹಾ ಸೌಭಾಗ್ಯ. ತುಂಬ ಜನರು ಪರಿಸ್ಥಿತಿಯ ಒತ್ತಡಕ್ಕೆ ಒಳಗಾಗಿ ಪಾಪಕರ್ಮಗಳನ್ನು ಮಾಡಿರುತ್ತಾರೆ. ಅಂಥವರಿಗೆ ಮನಸ್ಸಿನಲ್ಲಿ ಕೀಳರಿಮೆ ಇರುತ್ತದೆ. ನಾನು ಪಾಪ ಮಾಡಿದ್ದೇನೆ, ನನ್ನನ್ನು ದೇವರು ಕ್ಷಮಿಸುವುದಿಲ್ಲ, ಹೇಗೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳಲಿ ಎಂದು ಕೊರಗುತ್ತಿರುತ್ತಾರೆ. ಪರಮಾತ್ಮ ಹೇಳುತ್ತಾನೆ, ನಾನು ಗೀತೆಯನ್ನು ಆಶ್ರಯಿಸಿದ್ದೇನೆ. ಗೀತೆಯೇ ನನ್ನ ಉತ್ತಮ ನಿವಾಸ ಸ್ಥಾನ. ನಿಶ್ಚಲವಾದ ಮನಸ್ಸಿನಿಂದ ನಿತ್ಯವೂ ಇದರ 18 ಅಧ್ಯಾಯಗಳನ್ನು ಪಾರಾಯಣ ಮಾಡುವವರು ಜ್ಞಾನಸಿದ್ಧಿಯನ್ನು ಪಡೆದು ಮೋಕ್ಷವನ್ನು ಪಡೆಯುತ್ತಾರೆ. ಶ್ರದ್ಧಾವಾನನುಸೂಯಶ್ಚ ಶೃಣುಯಾದಪಿ ಯೋ ನರಃ ಸೋಪಿ ಮುಕ್ತಃ ಶುಭಾನ್ ಲೋಕಾನ್ ಪ್ರಾಪ್ನುಯಾತ್ ಪುಣ್ಯಕರ್ಮಣಾಂ. ಶ್ರದ್ಧಾಪೂರ್ವಕವಾಗಿ ಮತ್ತು ಅಸೂಯೆ ಇಲ್ಲದೆ ಗೀತಾಶಾಸ್ತ್ರವನ್ನು ಆಲಿಸುವ ಮನುಷ್ಯನು ಪಾಪಗಳಿಂದ ಮುಕ್ತನಾಗಿ ಪುಣ್ಯವಂತರು ಇರುವ ಶ್ರೇಷ್ಠ ಲೋಕಗಳನ್ನು ಹೊಂದುವನು ಎಂಬುದು ಭಗವಂತನ ಅಭಿಪ್ರಾಯ. ಸಂಪೂರ್ಣವಾಗಿ ಗೀತೆಯನ್ನು ಪಠಣ ಮಾಡಲು ಅಸಮರ್ಥನಾದವನು ಅದರ ಅರ್ಧವನ್ನಾದರೂ ಮಾಡಿದರೆ ಗೋದಾನ ಮಾಡಿದ ಪುಣ್ಯ ಪಡೆಯುತ್ತಾರೆ. ಗೀತೆಯ 6 ಅಧ್ಯಾಯಗಳನ್ನು ಪಠಿಸುವವರು ಗಂಗಾ ಸ್ನಾನ ಮಾಡಿದ ಪುಣ್ಯ ಫಲವನ್ನು, 3 ಅಧ್ಯಾಯಗಳನ್ನು ಪಠಿಸಿದವರು ಸೋಮಯಾಗ ಮಾಡಿದ ಫಲವನ್ನೂ ಪಡೆಯುತ್ತಾರೆ. ಭಕ್ತಿಯಿಂದ ನಿತ್ಯವೂ ಗೀತೆಯ 1 ಅಧ್ಯಾಯವನ್ನು ಪಠಿಸುವವರು ರುದ್ರನ ಗಣವಾಗಿ ಶಿವಲೋಕದಲ್ಲಿ ಚಿರಕಾಲ ವಾಸಿಸುತ್ತಾರೆ. ಗೀತೆಯ 1 ಅಧ್ಯಾಯವನ್ನಾಗಲಿ 1 ಶ್ಲೋಕವನ್ನಾಗಲಿ ನಿತ್ಯವೂ ಜಪಿಸುವವರು ಮನ್ವಂತರಗಳ ಕಾಲ ಮನುಷ್ಯ ಜನ್ಮವನ್ನೇ ಹೊಂದುತ್ತಾರೆ. ಗೀತಾಭ್ಯಾಸವನ್ನು ಪುನಃ ಪುನಃ ಮಾಡುವವರು ಮುಕ್ತಿಗೆ ಅರ್ಹರಾಗಿರುತ್ತಾರೆ. ಮರಣ ಕಾಲದಲ್ಲಿ ಗೀತೆಯನ್ನು ಉಚ್ಚರಿಸಿದರೆ ಉತ್ತಮ ಗತಿ ಲಭಿಸುತ್ತದೆ. ಅನೇಕ ಜನರಿಗೆ ಗೀತೆಯನ್ನು ಕಲಿಯಲು ಅಡ್ಡಿ, ತೊಂದರೆ, ಪ್ರತಿಕೂಲ ಪರಿಸ್ಥಿತಿಯು ಇರುತ್ತದೆ. ಅಂತಹವರು ಕೂಡ ಕೊರಗುವ ಅಗತ್ಯವಿಲ್ಲ. ಯಾಕೆಂದರೆ ಗೀತೆಯ ಅರ್ಥವನ್ನು ಕೇಳುವುದರಲ್ಲಿ ಆಸಕ್ತರಾಗಿದ್ದರೆ ಮಹಾಪಾಪಿಗಳಾಗಿದ್ದರೂ ಸಹ ವೈಕುಂಠವನ್ನು ಸೇರಿ ವಿಷ್ಣುವಿನ ಜೊತೆ ವಾಸಿಸುತ್ತಾರೆ. ಸತ್ಕರ್ಮಗಳನ್ನು ಮಾಡುತ್ತಾ ಗೀತೆಯ ಅರ್ಥವನ್ನು ನಿತ್ಯವೂ ಅನುಸಂಧಾನ ಮಾಡುವವರು ಜೀವನದ ಜಂಜಾಟದಿಂದ ಮುಕ್ತರಾಗುತ್ತಾರೆ. ಯಾರು ಗೀತಾ ಪಾರಾಯಣ, ಅಧ್ಯಯನ, ಪ್ರವಚನ, ಶ್ರವಣಗಳನ್ನು ಮಾಡುವರೋ ಅಂತಹ ಸ್ಥಳಗಳಲ್ಲಿ ನಾನು ಸದಾ ವಾಸಿಸುತ್ತೇನೆ ಎಂದು ಪರಮಾತ್ಮನು ಭಗವದ್ಗೀತೆಯ ಶ್ರೇಷ್ಠತೆಯನ್ನು ಸಾರಿದ್ದಾನೆ. ಭಗವದ್ಗೀತೆಯ ಪುಸ್ತಕದಿಂದ ಏನೆಲ್ಲ ಸಂಪಾದಿಸಬಹುದು ಎಂಬುದನ್ನು ತಿಳಿದುಕೊಂಡು ಗೀತೆಯ ಅದ್ಭುತ ಮಹಾತ್ಮೆಯನ್ನು ತಿಳಿದು ನಾವು ನಿರಂತರವಾಗಿ ಗೀತೆಯ ಅನುಸಂಧಾನದಲ್ಲಿ ತೊಡಗಿಕೊಳ್ಳೋಣ. ಸರ್ವೇ ಜನಾಃ ಸುಖಿನೋ ಭವಂತು. ಹರಿ ಓಂ.